ಮುಂಬೈನ ಮಳೆ ಎಂದರೆ ಕೇವಲ ಹನಿ ಹನಿ ಸುರಿಯುವ ಮಳೆ ಅಲ್ಲ, ಅದು ಜೀವನದ ಕತೆಗಳನ್ನೇ ಹೊತ್ತು ತರುವ ಒಂದು ಭಾವನೆ. 2005ರ ಜುಲೈ ತಿಂಗಳು. ನಗರವು ಎಂದಿನಂತೆ ಗದ್ದಲದಿಂದ ಕೂಡಿತ್ತು. ರೈಲುಗಳು ಓಡುತ್ತಿದ್ವು, ಜನರು ತಮ್ಮ ದಿನಚರಿಯಲ್ಲಿ ಮುಳುಗಿದ್ರು. ಆದರೆ ಆ ದಿನ ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕೂಡಿದವು. ಅಂಜಲಿ ಎಂಬ ಯುವತಿ ಆಫೀಸಿನಿಂದ ಮನೆಗೆ ಹೋಗಲು ಸಿದ್ಧವಾಗಿದ್ದಳು. ಅವಳು ಪ್ರತಿದಿನದಂತೆ ಲೋಕಲ್ ರೈಲು ಹಿಡಿಯಲು ದಾದರ್ ಸ್ಟೇಷನ್ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಳು. ಆದರೆ ಮಳೆ ಶುರುವಾಯಿತು. ಮೊದಲು ಸಣ್ಣ ಹನಿಗಳು, ನಂತರ ಆಕಸ್ಮಿಕವಾಗಿ ಭಾರೀ ಮಳೆಯಾಗಿ ಮಾರ್ಪಟ್ಟಿತು. ಕೆಲವೇ ನಿಮಿಷಗಳಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿ ಹರಿಯತೊಡಗಿತು. ಅಂಜಲಿ ಸ್ಟೇಷನ್ ತಲುಪುವಷ್ಟರಲ್ಲಿ ರೈಲು ಸೇವೆಗಳು ನಿಂತಿವೆ ಎಂಬ ಸುದ್ದಿ ಕೇಳಿಸಿತು. ಜನರು ಗೊಂದಲದಲ್ಲಿ ಓಡಾಡುತ್ತಿದ್ದರು. ಫೋನ್ ಸಂಪರ್ಕವೂ ಕಡಿತವಾಗಿತ್ತು. ಅಂಜಲಿ ತಾನೇನು ಮಾಡಬೇಕು ಎಂದು ತಿಳಿಯದೆ ಅಲ್ಲಿ ನಿಂತಳು. ಆಕೆಯ ಮನಸ್ಸಿನಲ್ಲಿ ಭಯ, ಮನೆಗೆ ಹೇಗೆ ಹೋಗುವುದು? ಆ ಸಂದರ್ಭದಲ್ಲಿ ರವಿ ಎಂಬ ಮಧ್ಯವಯಸ್ಕ ವ್ಯಕ್ತಿ ಅವಳ ಬಳಿ ಬಂದು ಮನೆಯಲ್ಲಿದೆ ಎಂದು ಕೇಳಿದ. ಅಂಜಲಿ ಸ್ವಲ್ಪ ಅಂಜಿಕೊಂಡು ಉತ್ತರಿಸಿದಳು. ರವಿ ಹೇಳಿದನು, ಇಲ್ಲಿಂದ ನಡೆದುಕೊಂಡು ಹೋಗಬಹುದು, ಆದರೆ ನೀರು ತುಂಬಿದೆ. ನಾನು ಕೂಡ ಅದೇ ದಿಕ್ಕಿಗೆ ಹೋಗುತ್ತಿದ್ದೇನೆ, ನೀವು ಜೊತೆಯಲ್ಲಿ ಬನ್ನಿ. ಮೊದಲು ಸಂಶಯವಾದರೂ ಪರಿಸ್ಥಿತಿ ನೋಡಿಕೊಂಡು ಅಂಜಲಿ ಒಪ್ಪಿಕೊಂಡಳು. ಇಬ್ಬರೂ ನಿಧಾನವಾಗಿ ನೀರಿನಲ್ಲಿ ನಡೆತೊಡಗಿದರು. ಕೆಲವೆಡೆ ನೀರು ಮೊಣಕಾಲಿನವರೆಗೆ ಏರಿತ್ತು. ವಾಹನಗಳು ನಿಂತಿದ್ದವು. ಕೆಲವರು ಕಾರಿನ ಮೇಲೆ ಕುಳಿತುಕೊಂಡಿದ್ದರು. ಮಕ್ಕಳು ಅತ್ತಿದ್ದರು. ಮಾರ್ಗ ಮಧ್ಯೆ ಅವರು ಒಂದು ಸಣ್ಣ ಹುಡುಗನನ್ನು ಕಂಡರು. ಅವನು ತನ್ನ ತಾಯಿಯಿಂದ ಬೇರ್ಪಟ್ಟಿದ್ದ. ಅವನು ಭಯದಿಂದ ಅತ್ತುತ್ತಿದ್ದ. ರವಿ ತಕ್ಷಣ ಅವನನ್ನು ಸಮಾಧಾನಪಡಿಸಿ, ನಾವು ನಿನ್ನ ತಾಯಿಯನ್ನು ಹುಡುಕುತ್ತೇವೆ ಎಂದು ಹೇಳಿದರು. ಅಂಜಲಿ ಕೂಡ ಅವನಿಗೆ ಧೈರ್ಯ ಹೇಳಿದಳು. 3 ಜನರು ಸೇರಿ ಮುಂದೆ ನಡೆತೊಡಗಿದರು. ಮಳೆ ಇನ್ನೂ ನಿಲ್ಲಲಿಲ್ಲ. ಕೆಲವು ಗಂಟೆಗಳ ನಂತರ ಅವರು ಒಂದು ಶಾಲೆಯ ಕಟ್ಟಡವನ್ನು ಕಂಡರು. ಅಲ್ಲಿ ಹಲವರು ಆಶ್ರಯ ಪಡೆದಿದ್ದರು. ಅಲ್ಲಿ ಅವರು ಹುಡುಗನ ತಾಯಿಯನ್ನು ಕಂಡುಹಿಡಿದರು. ಆಕೆ ಕಣ್ಣೀರಿನಿಂದ ಮಗನನ್ನು ಅಪ್ಪಿಕೊಂಡಳು. ಅಂಜಲಿ ಮತ್ತು ರವಿಗೆ ಧನ್ಯವಾದ ಹೇಳಿದಳು. ಅಂಜಲಿ ಮತ್ತು ರವಿ ಕೂಡ ಆ ಶಾಲೆಯಲ್ಲೇ ರಾತ್ರಿ ಕಳೆದರು. ಅಲ್ಲಿ ಅನೇಕ ಜನರು, ಬೇರೆ ಬೇರೆ ಹಿನ್ನೆಲೆಯವರು ಒಟ್ಟಾಗಿ ಕುಳಿತುಕೊಂಡಿದ್ದರು. ಯಾರೋ ಆಹಾರ ಹಂಚುತ್ತಿದ್ದರು, ಯಾರೋ ನೀರು ಕೊಡುತ್ತಿದ್ದರು. ಆ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಒಂದೇ ಕುಟುಂಬದವರಂತೆ ವರ್ತಿಸುತ್ತಿದ್ದರು. ಆ ರಾತ್ರಿ ಅಂಜಲಿ ತನ್ನ ಮನಸ್ಸಿನಲ್ಲಿ ಒಂದು ಬದಲಾವಣೆ ಅನುಭವಿಸಿದಳು. ಅವಳು ಅರಿತುಕೊಂಡಳು, ನಾವು ಎಷ್ಟು ವಿಭಿನ್ನರಾಗಿದ್ದರೂ ಸಂಕಷ್ಟದಲ್ಲಿ ಮಾನವೀಯತೆ ಮಾತ್ರ ನಮ್ಮನ್ನು ಒಟ್ಟಿಗೆ ಕಟ್ಟುತ್ತದೆ. ಮುಂದಿನ ದಿನ ಮಳೆ ಕಡಿಮೆಯಾಯಿತು. ರಸ್ತೆಗಳಲ್ಲಿ ನೀರು ನಿಧಾನವಾಗಿ ಇಳಿಯತೊಡಗಿತು. ಅಂಜಲಿ ಮನೆ ತಲುಪಿದಳು. ಆಕೆಯ ಕುಟುಂಬದವರು ಕಳವಳದಿಂದ ಕಾಯುತ್ತಿದ್ದರು. ಅವಳು ಸುರಕ್ಷಿತವಾಗಿ ಬಂದಿದ್ದಕ್ಕಾಗಿ ಎಲ್ಲರೂ ಸಂತೋಷಪಟ್ಟರು. ಆದರೆ ಆ ದಿನದ ಅನುಭವ ಅವಳ ಜೀವನವನ್ನು ಬದಲಿಸಿತು. ಅವಳು ನಂತರ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಳು. ಪ್ರತಿ ಸಾರಿ ಮಳೆ ಬಂದಾಗ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಮುಂದಾದಳು. ಮುಂಬೈ ಮಳೆ ಆ ದಿನ ಅನೇಕ ಹಾನಿ ಮಾಡಿತು, ಆದರೆ ಅದೇ ಸಮಯದಲ್ಲಿ ಅನೇಕ ಹೃದಯಗಳನ್ನು ಕೂಡ ಒಟ್ಟುಗೂಡಿಸಿತು. ಅಂಜಲಿ ಮತ್ತು ರವಿವರು ನಮಗೆ ನೆನಪಿಸುತ್ತಾರೆ, ಮಾನವೀಯತೆ ಇನ್ನೂ ಜೀವಂತವಾಗಿದೆ.